ನಮಸ್ತೆ ಎಲ್ಲರಿಗೂ, ನಾನು ಶಾಲಿನಿ. ಬನ್ನಿ ಇವತ್ತು ಈಸಿಯಾಗಿ ನೀರು ದೋಸೆನ ಬೆಳಗಿನ ತಿಂಡಿಗೆ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ. ಮಾಡೋ ವಿಧಾನನ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಮಿಕ್ಸರ್ ಜಾರ್ಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಹಾಗೆ 1 ಹಿಡಿ ಆಗುವಷ್ಟು ರಾತ್ರಿ ಉಳಿದ ಅನ್ನವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಓವರ್ನೈಟು ನೆನೆಸಿಟ್ಟಿರೋ ಅಂಥ ಅಕ್ಕಿನ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ರುಬ್ಬೋದಕ್ಕೆ ನೀರನ್ನು ಹಾಕ್ಕೊಂಡು ಇವಾಗ ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ. ಇದನ್ನು ಪೂರ್ತಿ ನುಣ್ಣಗೆ ರುಬ್ಬಬೇಕು ಯಾವಾಗ್ಲೂ ನೀರು ದೋಸೆ ಮಾಡಬೇಕಾದ್ರೆ. ಇವಾಗ ರುಬ್ಕೊಂಡಾಗಿದೆ. ನೆಕ್ಸ್ಟ್ ಬ್ಯಾಚು ಕೂಡ ಇನ್ನೊಂದು ಟೈಮು ಅಕ್ಕಿನ ಹಾಕ್ಕೊಂಡು ನಾವು ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡು ಮತ್ತೆ ನುಣ್ಣಗೆ ಇದನ್ನು ರುಬ್ಕೊಂಡು ಬರೋಣ. ಇವಾಗ ರುಬ್ಕೊಂಡಾಗಿದೆ. ರುಬ್ಬಿರೋ ಅಂಥ ದೋಸೆ ಹಿಟ್ಟಿಗೆ ನಾನಿಲ್ಲಿ ಒಂದು 1/4 ಚಮಚ ಆಗುವಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ನೀರು ದೋಸೆನ ಮಾಡಬೇಕಿದ್ರೆ ಹಿಟ್ಟು ಯಾವಾಗಲೂ ತೆಳ್ಳಗೆ ಮಾಡ್ಕೋಬೇಕು. ನಾನಿಲ್ಲಿ 2.5 ಗ್ಲಾಸ್ ಅಕ್ಕಿಗೆ ಒಂದು 3ರಿಂದ 4 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಇದು ಬೆಳಗಿನ ತಿಂಡಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮಕ್ಕಳು ಲಂಚ್ ಬಾಕ್ಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಈ ವಿಧಾನದಲ್ಲಿ ಒಂದು ಸಾರಿ ಟ್ರೈ ಮಾಡಿ. ಇವಾಗ ನಾನು ನೀರೆಲ್ಲನೂ ಹಾಕ್ಕೊಂಡಾಗಿದೆ. ಇವಾಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಅದಕ್ಕೆ ತೊಗೊಂಡಿದ್ದೀನಿ. ಇಷ್ಟಿದ್ರೆ ಸಾಕು. ಇವಾಗ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ಒಂದು ಅರ್ಧ ಗಂಟೆ ಆಗೋವರೆಗೂ ಇದನ್ನು ಹಾಗೆ ಬಿಡಬೇಕು ಮ್ಯಾರಿನೇಟ್ ಆಗೋದಕ್ಕೆ. ಇವಾಗ ಅರ್ಧ ಗಂಟೆ ಆಗಿದೆ. ನಾನಿಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ. ಮತ್ತೆ ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಹಿಟ್ಟೆಲ್ಲ ಕೆಳಗಡೆ ಗಟ್ಟಿಯಾಗಿರುತ್ತೆ. ಎಲ್ಲ ನೀಟಾಗಿ ಕಲಿಸ್ಕೋಬೇಕು. ಇವಾಗ ದೋಸೆನ ಮಾಡೋದಕ್ಕೆ ಸ್ಟವ್ ಆನ್ ಮಾಡಿ ತವಾನ ಇಟ್ಕೊಂಡಿದ್ದೀನಿ. ತವ ಕಾದಾದ್ಮೇಲೆ ಈ ರೀತಿ ನಾನು ತೆಂಗಿನಕಾಯಿ ಚಿಪ್ಪಿನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ದೋಸೆನ. ದೋಸೆ ಹಾಕೊಂಡಾದ್ಮೇಲೆ ಇದಕ್ಕೆ ಪ್ಲೇಟ್ನ ಮುಚ್ಚಿ ಒಂದು 10 ಸೆಕೆಂಡ್ ಆದಮೇಲೆ ಕ್ಯಾಪ್ನ ಓಪನ್ ಮಾಡಿ ಈ ರೀತಿ ಮಗ್ಚಿ ಹಾಕೋಬೇಕು. 2 ಸೈಡನ್ನು ಕೂಡ ನಾವು ಬೇಯಿಸ್ಕೋಬೇಕು. ಇನ್ನೊಂದು ದೋಸೆನೂ ಕೂಡ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬರುತ್ತೆ ದೋಸೆ ಅಂತ. ನಿಮಗೆ ಎಣ್ಣೆ, ತುಪ್ಪ, ಬೆಣ್ಣೆ ಯಾವುದಾದ್ರೂ ಕೂಡ ಹಾಕೋಬೋದು. ಯಾವ್ದು ಇಷ್ಟ ಅದನ್ನು ಹಾಕೋಬೋದು. ನಾನಿಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ನೀವು ಸೌಟಲ್ಲೂ ಕೂಡ ಬೇಕಾದರೆ ಹಾಕೋಬೋದು. ನಾನಿಲ್ಲಿ ತೆಂಗಿನಕಾಯಿ ಚಿಪ್ಪಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ನೀಟಾಗಿ ಬರುತ್ತೆ. ಹಾಗಾಗಿ ನಾನು ತೆಂಗಿನಕಾಯಿ ಚಿಪ್ಪನ್ನೇ ಬಳಸ್ಕೊಳ್ತಾ ಇದ್ದೀನಿ. ಈ ದೋಸೆ ಮಾಡೋದಕ್ಕೆ ಉದ್ದಿನಬೇಳೆ ಯಾವುದು ಕೂಡ ಬೇಕಾಗೋದಿಲ್ಲ. ಅಕ್ಕಿ ಮತ್ತು ತೆಂಗಿನಕಾಯಿ ಇದ್ದರೆ ಸಾಕು, ನಾವು ಬೆಳಗಿನ ಬ್ರೇಕ್ಫಾಸ್ಟನ್ನ ರೆಡಿ ಮಾಡ್ಕೋಬೋದು. ಇವಾಗ ಪ್ಲೇಟ್ಗೆ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೀರು ದೋಸೆನ ಯಾವ ರೀತಿ ಬಂದಿದೆ ಅಂತ. ಈ ದೋಸೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಖಂಡಿತ ನೀವೇನಾದರೂ ನೀರು ದೋಸೆನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ವಿಧಾನದಲ್ಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಾ ಎಷ್ಟು ಸಾಫ್ಟಾಗಿದೆ ದೋಸೆ ಅಂತ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ದೋಸೆ. ನೀರು ದೋಸೆಗೆ ಟೊಮೊಟೊ ಚಟ್ನಿ ಅಥವಾ ಕಾಯಿ ಚಟ್ನಿ ಎರಡೂ ಕೂಡ ತುಂಬಾ ಚೆನ್ನಾಗುತ್ತೆ. ನಾನಿಲ್ಲಿ ಕಾಯಿ ಚಟ್ನಿನ ಮಾಡ್ಕೊಂಡಿದ್ದೀನಿ. ನಿಮಗೆ ಟೊಮೊಟೊ ಚಟ್ನಿ ಇಷ್ಟ ಅಂತ ಅಂದರೆ ಟೊಮೊಟೊ ಚಟ್ನಿನೂ ಕೂಡ ಮಾಡ್ಕೋಬೋದು. ಹಾಗೆ ಇದು ಚಿಕನ್ನು, ಮಟನ್ ಸಾರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನು ಮಾಡಿರೋ ಈ ನೀರು ದೋಸೆ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಶಾಲಿನಿ ಕಿಚನ್ ಸ್ಟೋರೀಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.